ಮನೆ ರುಚಿ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಪಲಾವ್ ಮಾಡಿದ್ದೀನಿ. ಇದು ಡಬಲ್ ಬೀನ್ಸ್ ಮತ್ತು ಪಾಲಕ್ ಹಾಕಿ ಮಾಡಿರೋಂಥ ಪಲಾವು. ತುಂಬ ರುಚಿಯಾಗಿರುತ್ತೆ ಇದು ತಿನ್ನಲಿಕ್ಕೆ. ಇದ್ರ ಜೊತೆಗೆ ಡಬಲ್ ಬೀನ್ಸು ಒಳ್ಳೆ ಪೌಷ್ಟಿಕಾಂಶದಿಂದ ಭರಿತವಾದ ಒಂದು ಕಾಳಾಗಿದೆ. ಇವಾಗ ಚಳಿಗಾಲ ಆಗಿರೋದ್ರಿಂದ ಕಾಳುಗಳು ಬರ್ತಾಯಿದೆ. ಸೊ ನಾನು ಪಾಲಕ್ ಸೊಪ್ಪು ಮತ್ತು ಬೇರೆ ಎಲ್ಲ ತರಕಾರಿಗಳನ್ನ ಹಾಕಿ ಈ ಬಾತನ್ನ ಮಾಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಡಬಲ್ ಬೀನ್ಸ್, ಕಿಡ್ನಿ ಬೀನ್ಸ್ ಅಂತಲೂ ಕರೀತಾರೆ. ಇದೊಂದು 2 ಹಿಡಿಯಷ್ಟು, ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು. 2 ಸಣ್ಣ ಈರುಳ್ಳಿ, ಒಂದೇ ಒಂದು ನೂಲ್ಕೋಲು ಅಂದರೆ ಗಡ್ಡೆಕೋಸು, ಒಂದು ಚಿಕ್ಕ ಕ್ಯಾರೆಟು ಮತ್ತು ಒಂದು 10 ಹುರುಳಿಕಾಯಿ ಸಾಕು. ಸ್ವಲ್ಪ ಉದ್ದುದವಾಗಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ಉದ್ದುದವಾಗಿ ಹಚ್ಚಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲ ಹಾಕಿ ಜೊತೆಗೆ ಇದನ್ನು ಪಾಲಕ್ ಜೊತೆಗೆ ಇದನ್ನು ಸೇರಿಸಿ ಮಾಡೋಣ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಇಲ್ಲಿ ರುಬ್ಕೊಳ್ಳೋಕ್ಕೆ ಒಂದು ಮಸಾಲೆ ರುಬ್ಕೋಬೇಕಾಗತ್ತೆ. ಅದಕ್ಕೆ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು, ಅಂದರೆ ಒಂದು 2 ಹಿಡಿ ಆಗಬೇಕು. ಒಂದು ಕಟ್ ಸಾಲಲ್ಲ ಅಂದರೆ ಎರಡು ಕಟ್ ತೊಗೊಳ್ಳಿ. 2 ಹಿಡಿಯಷ್ಟು ಪಾಲಕ್ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು 6 ರಿಂದ 7 ಲವಂಗ, ಒಂದು 4 ಏಲಕ್ಕಿ, ಒಂದು 8 ರಿಂದ 9 ಸ್ಪೂನು ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ ಒಂದು 6 ಎಸಳು, ಮತ್ತು ಶುಂಠಿ ಮತ್ತು ಚಕ್ಕೆ ಒಂದು 3 ಪೀಸ್ನ ಸಣ್ಣದಾಗಿ 1 ಇಂಚ್ ಪೀಸ್ನ ಚಿಕ್ಕದಾಗಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಒಂದು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ. 1 ಲೋಟದಷ್ಟು ನಾನು ತೋರಿಸ್ತೀನಿ ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನಾನು ಅಂತ. ಆ ಲೋಟದಷ್ಟು 1 ಲೋಟದಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಈಗ ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಅದು ಖಾರ ನೋಡ್ಕೊಂಡು ತೊಗೊಳ್ಳಿ. ನೀವು ಎಷ್ಟು ಖಾರ ತಿಂತೀರ. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದವರು ಖಾರ ಜಾಸ್ತಿ ತೊಗೋಬೋದು, ಮೆಣಸಿನ್ಕಾಯಿ ಜಾಸ್ತಿ ತೊಗೋಬೋದು. ಶುಂಠಿ ಮತ್ತು ಬೆಳ್ಳುಳ್ಳಿ ನಿಮ್ಮ ಆಪ್ಷನ್ನು. ಶುಂಠಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬೆಳ್ಳುಳ್ಳಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಸೊ ಚಕ್ಕೆ, ಲವಂಗ ಎಲ್ಲನೂ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಕುಕ್ಕರ್ನ ಇಟ್ಕೊಳ್ಳೋಣ. ಇದನ್ನು ರುಬ್ಕೊಂಡ್ಬಿಟ್ಟು ಕುಕ್ಕರ್ನ ಇಟ್ಕೊಳ್ಳೋಣ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಫಸ್ಟು ಡಬಲ್ ಬೀನ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು, 1 ನಿಮಿಷ ಸಾಕು. ಒಂದು ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಂಡ ತಕ್ಷಣ ಹಚ್ಚಿಟ್ಟಿರುವಂತಹ ಈರುಳ್ಳಿ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಹಚ್ಚಿಟ್ಕೊಂಡಿರುವಂತಹ ತರಕಾರಿ, ಗೆಡ್ಡೆಕೋಸು, ಕ್ಯಾರೆಟು ಮತ್ತು ಹುರುಳಿಕಾಯಿ ಏನು ಹಚ್ಚಿಟ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಎಲ್ಲನೂ ಸೇರಿಸ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ಸೇರ್ಕೊಳ್ಳೋ ಥರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ತರಕಾರಿ ಬೇಯೋಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಾಡಿಕೊಂಡು ಈ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ. ಸೊ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಕೂಡ 1 ಲೋಟದಷ್ಟಾಗಿದೆ ನನಗೆ. ಯಾವ ಅಳತೆನಲ್ಲಿ ನಾನು ಅಕ್ಕಿ ತೊಗೊಂಡಿದ್ನೋ ಅದೇ ಅಳತೆಗೆ 1 ಲೋಟದಷ್ಟು ಮಸಾಲೆ ಆಗಿದೆ. ಆ ಮಸಾಲೆನ ಹಾಕ್ಕೊಳ್ಳೋದು ಕುಕ್ಕರ್ಗೆ ಹಾಕ್ಕೊಂಬಿಡಿ. 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಹಾಕ್ಕೋಬೇಕಾಗತ್ತೆ. ಸೊ ಮಸಾಲೆನೇ 1 ಲೋಟದಷ್ಟಾಗಿದೆ. ಅದಕ್ಕೆ ನಾನು ಇನ್ನು 1.5 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಸೊ ಟೋಟಲಾಗಿ 1 ಲೋಟಕ್ಕೆ 2.5 ಲೋಟ ನೀರು. 2.5 ಹಾಕ್ಕೋಬೋದು, 2 ಬೇಕಾದರೂ ಹಾಕ್ಕೋಬೋದು. 2.5 ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗತ್ತೆ. ಮತ್ತು ಹಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತಳ ಹತ್ತೋದಿಲ್ಲ. ಸೊ ಚೆನ್ನಾಗಿ ಆವಾಗ ಕೂಡಿಸ್ಕೊಳ್ತಾ ಇರಬೇಕು. ಈಗ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಹಾಕ್ಕೊಂಡು
ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಎಲ್ಲನೂ ಸರಿಯಾಗಿ ಸೇರಿಸ್ಕೊಳ್ಳಿ. ಮತ್ತು ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಲಿಡ್ನ ಮುಚ್ಚಿ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಅದನ್ನು 2 ವಿಸಿಲು ಬರೆಸ್ಕೊಳ್ಳಿ. 2 ವಿಸಿಲ್ ಆದ ನಂತರ ಈ ಥರ ರೆಡಿಯಾಗತ್ತೆ. ರೆಡಿಯಾಗಿರೋಂಥ ಸ್ವಲ್ಪ ಕುಕ್ಕರ್ ಆರಿದ್ಮೇಲೆ ಅದನ್ನು ಓಪನ್ ಮಾಡಿಕೊಂಡು 2 ಚಮಚದಷ್ಟು ತುಪ್ಪ ಹಾಕ್ಬಿಟ್ಟು ಮತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಹಾಗೆ ಬಿಡಿ. ಅದು ಒಳ್ಳೆ ಘಮ ಕೊಡುತ್ತೆ. ಈಗ ಘಮಘಮಿಸ್ತಾ ಇರುವಂತಹ ಒಂದು ಪಾಲಕ್ ರೈಸ್ ರೆಡಿಯಾಗಿದೆ. ಪಾಲಕ್ ಪಲಾವ್ ರೆಡಿಯಾಗಿದೆ. ನೋಡಿ ಎಷ್ಟು ಬಿಸಿ ಬಿಸಿಯಾಗಿ ಎಷ್ಟು ಚೆನ್ನಾಗಿದೆ. ನೀಟಾಗಿ ಎಲ್ಲ ಸೇರಿಸ್ಕೊಡಿ. ಅಡಿನಲ್ಲಿ ಮಸಾಲೆ ಅನ್ನ ಎಲ್ಲ ಏನಾದರೂ ಮಿಕ್ಕಿದ್ರೆ ಹಾಗೆ ಬಿಡಬಾರ್ದು. ಅದನ್ನೆಲ್ಲ ಸರಿಯಾಗಿ ಸೇರಿಸ್ಕೋಬೇಕು. ಈಗ ರುಚಿಯಾಗಿರುವಂತಹ ಪಾಲಕ್, ಡಬಲ್ ಬೀನ್ಸ್ ಮತ್ತು ತರಕಾರಿ ಪಲಾವ್ ಎಲ್ಲನೂ ಹಾಕಿರುವಂತಹ ತರಕಾರಿ ಪಲಾವ್ ರೆಡಿ ಆಯಿತು. ಇದು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದನ್ನು ನೀವು ಮಾಡ್ಕೊಳ್ಳಿ, ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.